ಈಗ ಅಖಿಲಮ್ಮ ಅವ್ರ ಹುಟ್ಟಬ್ಬಕ್ಕೆ ಒಂದು ಕಳೆ ಬಂತು. ಸೂಪರ್ ಐಡಿಯಾ ಅಮೂಲ್ಯ. ಬ್ರೋ ಇನ್ನೊಂದು ಕ್ಲಾಸ್ ಬಿಡ್ತೀರಿ ಬ್ರೋ ಬಂದ್ರು ಇಡಿಯಟ್ಸ್. ಅಲ್ಲಿ ಕೇಕ್ ಕಟಿಂಗ್ ಒಬ್ಬರದಲ್ಲಿ ಏನು ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು? ಓ ಮೈ ಗಾಡ್, ಕೇಕ್ ಕಟಿಂಗ್ ಆಗೋಗಿದೆಯಂತೆ. ಐ ಲವ್ ಕೇಕ್, ನನಗೆ ಕೇಕ್ ಬೇಕು. ಈಗ ಹೋಗಿ ಅವ್ರಿಗೆ ವಿಶ್ ಮಾಡಿ ಕೇಕ್ ತಗೊಬರ್ತೀನಿ. ಹ್ಯಾಪಿ ಬರ್ಡೇ ಟು ಯು. ಸ್ವಲ್ಪ ಕೂತ್ಕೊ. ಈ ಪರಿಸ್ಥಿತಿಲಿ ಬಂದು ಪಾರ್ಟಿ ವಿಶ್ ಮಾಡಿದ್ರೆ ಪಾರ್ಟಿ ಕತೆ ಗೋವಿಂದ. ಓಕೆ ಅಗ್ರಜ, ನೀನು ಹೇಳ್ದಾಗೆ ಮಾಡ್ತೀನಿ. ಅಗ್ರಜ ಅಂತೆ ಅಗ್ರಜ. ನಿಮ್ಗಳಿಗೆ ಕಾಲೇಜ್ ಡೇಸಿಂದ ಹೇಳ್ತಿದ್ದೀನಿ ಇದನ್ನೆಲ್ಲ ಜಾಸ್ತಿ ಮಾಡ್ಕೋಬೇಡಿ ಅಂತ. ಇವತ್ತು ಎಷ್ಟೋ ವರ್ಷಗಳ ಮೇಲೆ ಸಿಕ್ಕಿದ್ದೀರಾ, ಕುತ್ಕೊಂಡು ನಿಮ್ಮ ಸಾಧನೆಗಳ ಬಗ್ಗೆ ಮಾತಾಡಿ ಅಂತಂದ್ರೆ ಈ ರೀತಿ ಪಾರ್ಟಿಗೆ ಬರ್ದೇ ಇರೋ ಹಾಗೆ ಕುಡಿದು ಟೈಟ್ ಆಗಿದ್ದೀರಾ. ಸ್ಟೇಜ್ ಹತ್ರ ಬಂದಿದೆ ಬ್ರೋ, ಹೂವು ಬೊಕ್ಕೆ ಎಲ್ಲ ಕೊಟ್ಟು ವಿಶ್ ಮಾಡೋದಲ್ಲ ಬಾಮ್ಗೆ. ಆಮೇಲೆ ನಾವಿಬ್ರು ಸಾಧ್ಯಗಳ ಬಗ್ಗೆ ಮಾತಾಡೋಕೆ ಆಗ್ತಿಲ್ಲ ಬ್ರೋ, ಬರೀ ರೋಧಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದರೆ ನನಗೆ ಸಖತ್ ಬೇಜಾರಾಗಿದೆ ಬ್ರೋ. ಕೈ ಕಾಲು ನೋವು ಆದರೆ ಡಾಕ್ಟರ್ ಹತ್ರ ಹೋಗಿ ಔಷಧಿ ತೊಗೋಬೋದು ಬ್ರೋ. ನನಗೆ ಆಗಿರೋದು ಹೃದಯದ ನೋವು, ಅದಕ್ಕೆ ಈ ಔಷಧಿ ದಿಸ್ ದ ಟಾನಿಕ್. ಏನಿಂದು ಏನು ಹೃದಯಕ್ಕಾಗಿರೋ ಅಂಥ ನೋವು? ನೋಡಿ ಬ್ರೋ, ವಿಕಿಗೆ ಅವನ ಕನಸಿನ ರಾಣಿ ಡ್ರೀಮ್ ಗರ್ಲ್, ಈ ಜುಮ್ಕಿ ಜುಮ್ ಆಮೇಲೆ ಈ ಬಳೆ ಸೋಡು, ಈ ಶುದ್ಧ ಮಳೆ ಸೋಡೆ ಆ ಥರ ಎಲ್ಲ ಈ ಡ್ರೀಮ್ ಗರ್ಲ್ ಸಿಕ್ಕಿಲ್ಲ. ನನಗೆ ಸಿಕ್ಕಿದ್ದಾರೆ, ಆದರೆ ಅವಳ ಡ್ರೀಮ್ ಗರ್ಲ್ ಅಲ್ಲ ಬ್ರೋ, ನೈಟ್ ಮೇರ್. ಶುದ್ಧ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಕೆಟ್ಟ ಕನಸು. ಎಸ್ ಈಗ ಗೊತ್ತಾಯ್ತು. ಗೊತ್ತಾಯ್ತಾ ಬ್ರೋ? ಥ್ಯಾಂಕ್ ಯು. ನನಗೆ ಗೊತ್ತಿರೋ ಹಾಗೆ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಒಂದೇ ಬೇರೆ, ಹೆಣ್ಮಕ್ಳು. ಅವರಿಂದಾನೆ ಇಷ್ಟೊಂದು ತೊಂದರೆಗಳಾಗ್ತಿರೋದು. ಅಯ್ಯೋ 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 ಅಕ್ಕ, ಬನ್ನಿ ಅಕ್ಕ, ನೋಡಿ ನೀವೇ ನಿಮ್ಮ ಕಣ್ಣಾರ ನೋಡಿ. ಈ ದುರಂತನ ನೀವು ನೋಡೋ ದಿನ ಬರುತ್ತೆ ಅಂತ ನನ್ನ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಚಿಕ್ಕಮ್ಮ, ನೀನ್ ಸುಮ್ಮನೆ ಇರಪ್ಪ ಅದಿ. ನೋಡು, ದೇವಸ್ಥಾನದ ಮುಂದೆ ಆಯ್ಕೊಂಡು ತಿನ್ನೋರ್ನ ಲೈನ ಕೂರಿಸಿ ಊಟ ಹಾಕದಾಗಿದೆ. ಒಂದು ದೊಡ್ಡ ಗೆಸ್ಟ್ಗಳೆಲ್ಲ ಏನು ಇಂಥ ಲೋಕಲ್ ಫುಡ್ ಹಾಕ್ಸಿದ್ದಾರೆ ಅಂತ ಚೀತು ಅಂತ ಮುಖಕ್ಕೆ ಹೋಗಿತಿದ್ದಾರೆ. ಇದೆಲ್ಲ ನಮಗೆ ಬೇಕಿತ್ತ ಅಕ್ಕ? excuse me, can I have a jalebi please? Add it here. Great food. We are enjoying. Thank you so much sir. Thanks. ಸಾವಿತ್ರಮ್ಮ, ಜಿಲೇಬಿ ಕಳಿಸಿ ಇಲ್ಲಿ. ದಾಮಿನಿ, ಮನುಷ್ಯ ಎಷ್ಟೇ ದುಡಿಬಹುದು, ಎಷ್ಟೇ ಬೆಳಿಬಹುದು, ಚಿನ್ನದ ತಟ್ಟೆಲೆ ಊಟನೂ ಮಾಡಬಹುದು. ಆದರೆ ಊಟದ ನಿಜವಾದ ರುಚಿನ ಎತ್ತಿ ಹಿಡಿಯೋದು ಬಾಳೆ ಎಲೆನೇ. ಇಂಥ ಶ್ರೇಷ್ಠವಾದ ಬಾಳೆ ಎಲೆ ಊಟದ ಬಗ್ಗೆ ಇಷ್ಟು ಕೇವಲವಾಗಿ ಮಾತಾಡೋಕ್ಕೆ ಮನ್ಸಾದ್ರೂ ಹೇಗೆ ಬಂತು ನಿಂಗೆ? ಹಲೋ ಹಲೋ ಮೈಕು ಉಲ್ಟಾ. ಹಲೋ ಟೈಟ್ ಆಗ್ಬಿಡಿದೆ, ಸ್ವಲ್ಪ ಲೂಸ್ ಮಾಡ್ಬೋದು. ಮೈಕ್ ಟೆಸ್ಟ್ 1 3 2 4 5 10. ಎಲ್ಲರೂ ನನ್ನ ಕಡೆ ನೋಡಬೇಕು ಅಂತ ನನ್ನ ಕೋರಿಕೆ.
ಇವತ್ತೆಲ್ಲರೂ ಈ ಬರ್ತ್ಡೇ ಪಾರ್ಟಿ ಬಂದು ಸಕ್ಸಸ್ ಮಾಡಿದ್ದಕ್ಕೆ ನನ್ನ ಬಂಧು ಮಿತ್ರರಿಗೆ ಈ ಪ್ರೀತ ಮಾಡುವ ಅದರ ಉದ್ದುದ ನಮಸ್ಕಾರಗಳು. ಇವತ್ತು ಇವೆಲ್ಲ ಸಕುಟುಂಬ ಸಪರಿವಾರ ಬಂದು ನಮ್ಮ ಅಮ್ಮಂಗೆ ಹಾರೈಸಿದ್ದೀರಾ ಅದಕ್ಕೆ ನನಗೆ ಹೆವಿ ಖುಷಿ ಆಗ್ಬಿಟ್ಟಿದೆ. ನಿಮಗೆಲ್ಲರೂ ಸಂತೋಷ ಆಗಿದೆ ಅಂತ ನನಗೂ ಗೊತ್ತಾಗ್ತಿದೆ. ನಿಮ್ಮ ಮೂರ್ತಿಗಳು ನೋಡಿದ್ರೆ ಕಾಣಿಸ್ತಾ ಇದೆ. ಎಲ್ಲರೂ 2 ಪ್ಲೇಟ್ ಜಾಸ್ತಿ ಬಾರಿಸಿರೋ ಥರ ಇದೆ. ಇವ್ರ್ಯಾಕೋ 3 ಪ್ಲೇಟ್ ತಿಂದುಬಿಟ್ಟಿದ್ದೀರಾ. ಆ್ಯಕ್ಚುಲಿ ನನಗೆ ತುಂಬಾ ಖುಷಿ ಆಯಿತು ಬಿಡಿ. ಆದರೆ ನನಗೆ ಖುಷಿಗಿಂತ ಬೇಜಾರೇ ಜಾಸ್ತಿ ಆಗ್ತಿದೆ. ಈ ಪಾರ್ಟಿಲಿ ಬೇಜಾರಾದಾಗ ಪಾರ್ಟಿ ಜೋರಾಗಿದ್ರೇನು ಲೈಟಾಗಿದ್ರೇನು ಸೆಲೆಬ್ರೇಷನು ಸಖತ್ತಾಗಿದ್ರೇನು ಮಣ್ಮುಕ್ಕಿದ್ರೇನು ನನ್ನ ಬೇಜಾರು ಹೋಗ್ಸಕ್ಕಾಗತ್ತಾ? ಇವಾಗ ನನಗೆ ಬೇಜಾರಾಗಿದೆ, ನಿಮಗೆ ಬೇಜಾರಾಗಿ ಬೇಜಾರು ಮಾಡ್ಕೊಂಡಾಗ ನೀವು ಬೇಜಾರಾಗಿ ನನ್ನ ಬಗ್ಗೆ ನೀವು ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಸೂಪರ್ ಬೇಜಾರಾಗ್ತಿದೆ. ಆದರೆ ನಿಮ್ಗೇನು ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಓಕೆ, ಈಗ ಹೇಳ್ತೀನಿ ನೋಡಿ. ನಿಮಗೆಲ್ಲ ಒತ್ತಾಯಪೂರ್ವಕವಾಗಿ ಏನಾದರೂ ಮಾಡಿ ಹೇಳಿದ್ರೆ ನಿಮಗೆಲ್ಲ ಬೇಜಾರಾಗಲ್ವಾ? ಹಲೋ ಮಿಸ್ಟರ್, ನಿಮಗೆ ಚಪಾತಿ ಇಷ್ಟ, ನಾನು ಪೂರಿ ತಿನ್ನಿ ಅಂದರೆ ನಿಮಗೆ ಬೇಜಾರಾಗಲ್ವಾ? ಆಂಟಿ, ನಿಮ್ಗೆ ಇಡ್ಲಿ ಇಷ್ಟ, ನಾನು ವಡೆ ತಿನ್ನಿ ಅಂದರೆ ವಡೆ ತಿಂತೀರಾ, ಬೇಜಾರಾಗಲ್ವಾ? ನಾನು ಮಾಡೋದೇ ಸರಿ, ಅದಕ್ಕೆ ನಾನು ಮಾಡೋದು ನನಗೆ ಏನು ಇಷ್ಟ ಅದೇ ಮಾಡ್ತೀನಿ. ಅದು ಮಾಡೋದು ತಪ್ಪ? ಯಾವ ಒತ್ತಾಯಪೂರ್ವಕ ಮಾಡಿ ಅಂದರೆ ಮಾಡಲ್ಲ, ಅದು ತಪ್ಪ? ಹೇಳಿ ಮೈ ಡಿಯರ್ ಫ್ರೆಂಡ್ಸ್ ಆಫ್ ಇಂಡಿಯಾ, ಬಾರ್ನ್ ಇನ್ ಮಂಡ್ಯ, ನಾನು ಮಾಡ್ತಿರೋದು ತಪ್ಪ? ಹಾಂ, ತಪ್ಪ? ಎಲ್ಲ ನಿಧಾನಕ್ಕೆ ಊಟ ಮಾಡ್ತಾ ಇರಿ. ಆರ್ತಿ, ಒಂದು ಸ್ವಲ್ಪ ನೋಡ್ಕೊಳ್ಳಿ. ತಪ್ಪು